ಇದೆ. ಆದ್ರೆ ಕೆಲವು ಕಡೆ ಪುರೋಹಿತರು ತಿಳಿದವರು ಹೇಳೋ ಹಾಗೆ ಕೆಲವು ಕಡೆ ಎಳ್ಳೆ ಎಣ್ಣೆಯನ್ನ ಬಳಸಿ ಅಂತ ಹೇಳ್ತಾರೆ. ಕೆಲವೊಂದು ಕಡೆ ಈ ಕಡಲೆಕಾಯಿ ಎಣ್ಣೆಯನ್ನ ಬಳಸಿ ಅಂತ ಹೇಳ್ತಾರೆ. ಯಾವುದು ಶ್ರೇಷ್ಠ ಗುರುಗಳೇ? ನೋಡಿಮ್ಮ, ದೀಪವನ್ನು ಪ್ರಜ್ವಲಿಸಬೇಕಾದ್ರೆ ಮುಖ್ಯವಾಗಿ ನಾನು ಹೇಳುವಂಥದ್ದು ಇಷ್ಟೆಲ್ಲವೂ ಸಹ ನಾವು ಹೇಳಿದ್ವಲ್ಲ, ದೀಪಗಳಿಗೆ ಪಾವಿತ್ರತೆಯನ್ನು ಕಾಣುವಂಥದ್ದು ಮಣ್ಣಿನ ದೀಪ. ಮಣ್ಣಿನ ದೀಪ. ಮಣ್ಣಿನ ದೀಪಕ್ಕಿಂತಲೂ ಪಾವಿತ್ರತೆ ನಿಮಗೆಲ್ಲೂ ಸಿಗೋದಿಲ್ಲ. ಓಕೆ. ಚಿನ್ನದಲ್ಲಿ ದೀಪ ಮಾಡಚ್ಚಿ ಮಣ್ಣಿನಷ್ಟು ಪಾವಿತ್ರತೆ ಅನ್ನೋದು ತಗೊಳ್ಳೋದೇ ಇಲ್ಲ ಅದು. ಓಕೆ ಓಕೆ ಓಕೆ. ಬೆಳ್ಳಿ ದೀಪಗಳನ್ನು ಹಚ್ಚಿ ಮಣ್ಣಿನ ದೀಪವನ್ನು ಮಾಡುವಂಥ ಪಾವಿತ್ರತೆ ತೆಗೆದುಕೊಳ್ಳೋದಿಲ್ಲ ಅದು. ಪಂಚಭೂತಗಳಲ್ಲಿ ಸಿಗುವಂಥ, ನಮಗೆ ಅತ್ಯಂತ ಬೇಗ ಸಿಗುವಂಥ, ಭೂಮಾತೆಯಲ್ಲಿ ಸಿಗುವಂಥದ್ದು ನಮಗೆ ಮಣ್ಣು. ಆ ಮಣ್ಣಿಂದ ಸಿಗುವಂಥ ದೀಪ ಅತ್ಯಂತ ಪಾವಿತ್ರತೆಯ ದೀಪ. ನಾವು ಏನಾದರೂ ದೀಪಕ್ಕೆ ಎಣ್ಣೆಯನ್ನು ಹಾಕಬೇಕು ಅಂತ ಅಂದರೆ ಪ್ರತಿಯೊಂದು ಆಹಾರಕ್ಕೆ ಸೇವಿಸುವಂಥ ಎಣ್ಣೆಗಳನ್ನು ಹಾಕ್ಬೋದು ನೀವು. ಓಕೆ. ಆಹಾರವನ್ನು ಸೇವಿಸುವಂತಹ ಎಣ್ಣೆ, ಅದರಲ್ಲಿ ಎಳ್ಳೆಣ್ಣೆಯನ್ನು ನಾವು ಆಹಾರಕ್ಕೆ ಸೇವಿಸ್ಕೊಳ್ಳೋದುಂಟು, ಕೊಬ್ಬರಿ ಎಣ್ಣೆಯನ್ನು ಆಹಾರಕ್ಕೆ ಸೇವಿಸ್ಕೊಳ್ಳೋದುಂಟು. ಆಮೇಲೆ ನಾವು ಏನೇನು ಆಹಾರಕ್ಕೆ ಸೇವಿಸ್ಕೊಳ್ತೀವೋ ಯೋಗ್ಯವಾಗಿರುವಂಥ ಎಣ್ಣೆಯನ್ನು ಹಾಕಬೇಕು. ಆದರೆ ಈ ತಲೆಗೆ ಹಚ್ಚುವಂತಹ ಹರಳೆಣ್ಣೆ ಇಂಥದ್ದುಗಳನ್ನು ಹಾಕುವಂಥದ್ದನ್ನು ಕೆಲವು ನಿಷಿದ್ಧಗಳನ್ನು ಮಾಡಿಕೊಳ್ಬೇಕು. ಹರಳೆಣ್ಣೆ ಹಾಕೋದ್ರಿಂದ ಸ್ವಲ್ಪ ಅದು ಮನೆಗಳಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸೂಚನೆಗಳನ್ನು ಕೊಡುವಂತಹ ಸಾಧ್ಯತೆಗಳುಂಟು.